பேசுவார். இன்னைக்கு இதனோட இன்ட்ரடக்ஷன், அறிமுகம் மத்தியில் இருக்குதான அருமையான ஊழியர் பாக்கியராஜ் அவர்கள். அவர் ஒரு தமிழ்காரர். ஆனால் அவர்கிட்ட பேசினா எனக்கு தமிழ்காரங்க மேலெல்லாம் இஷ்டம் இல்லை, எனக்கு கன்னடக்காரங்க மேலே தான் இஷ்டம் அப்படின்றாரு. அது அவர் ஏன் அப்படி மாறினாருன்னு தெரியல. இருந்தாலும் ஓகே, நீங்கள் எப்படி மாறினாலும் சரி, ஆண்டவர் நாமத்திற்கு மகிமைக்காக எதை செய்தாலும் ஆண்டவர் நாமத்தின் மகிமைக்காக செய்வது நல்லது. கன்னடா மேலே பாசமோ இல்லை தெலுங்கு மேலே பாசமோ எந்த மொழி மேலே பாசமாக இருக்கட்டும், whatever we do, let it bring honor and glory to God. Hallelujah. எதை செய்தாலும் தேவ நாமத்தின் மகிமைக்காக. பாஸ்டர் பாக்கியராஜ் முன்னாடி வந்து இன்ட்ரடக்ஷன் என்பதாக ஒவ்வொருவரும் சில வார்த்தைகளை பேசுவார். ಶುಭ ಶುಕ್ರವಾರ ದಿನದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ನಾನು ಸಹ ಯೇಸುವನ್ನು ಆರಾಧಿಸಲು, ಆತನ ಶಿಲುಬೆಯ ಮರಣವನ್ನು ಧ್ಯಾನ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಪವಿತ್ರಾತ್ಮನಿಗೆ ಮೊದಲದಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಸಾರಾಂಶ: ಮುಂದೆ ಬರುವಂಥ ಸೇವಕರುಗಳು ಅದರ ಕುರಿತಾಗಿ ಸಂಪೂರ್ಣವಾದ ವಿವರಗಳನ್ನು ಅವರು ಬೋಧಿಸ್ತಾರೆ. ಮುನ್ನುಡಿ ಅಂದರೆ ಮುಖ್ಯಾಂಶಗಳ ಕುರಿತಾಗಿ ನಾನು ಧ್ಯಾನ ಮಾಡಲಿಕ್ಕೆ ಹೋಗ್ತೇನೆ. 1 ಕೊರಿಂಥ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 18ರ ಮೂಲಕ ಮುಂದುವರಿದು ನಾನು ಹೋಗಲು ಇಷ್ಟಪಡುತ್ತೇನೆ. 1 ಕೊರಿಂಥ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥ್ಯ ಪಟ್ಟಣಕ್ಕೆ ಆತನು ಬರೆಯುವಂತ ಸಂಗತಿಯಾಗಿದೆ. ದುಃಖಕರವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೆಂಗಳೂರು ಪಟ್ಟಣದಲ್ಲಿ ಅದು ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಹೂವಿನ ಅಡಗಲಿ ಎಂಬಂತ ಗ್ರಾಮದಲ್ಲಿ ಪಟ್ಟಣದಲ್ಲಿ ನಾನು ಸೇವೆ ಮಾಡುವುದಕ್ಕೆ ಹೋಗ್ತಾ ಇದ್ದೆ 15 ವರ್ಷ ಹಿಂದೆ. ಇದನ್ನ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಆ ಮನೆಗೆ ಹೋದ ಮೇಲೆ ನನಗೆ ಬಹಳ ದುಃಖ ಆಯಿತು. ನಾನು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿರುವಂತ ಮನುಷ್ಯ. ನಾನು ಹೆಚ್ಚಿನ ಅಂಶ ಸಭೆಯಲ್ಲಿ, ಚರ್ಚಲ್ಲಿ ನಾನು ಬೆಳೆದಿಲ್ಲ. ರಕ್ಷಣೆ ಹೊಂದಿ 1 ತಿಂಗಳು 2 ವಾರ ಮಾತ್ರ ನಾನು ಚರ್ಚಿಗೆ ಹೋದೆ. ತಕ್ಷಣ ನಾನು ಬೈಬಲ್ ಕಾಲೇಜಿಗೆ ಹೋಗ್ಬಿಟ್ಟೆ. ನಾನು ಅಲ್ಲಿ 2 ವರ್ಷ ತರಬೇತಿಯನ್ನು ಹೊಂದಿ ಸೇವಕರ ಒಂದು ಮಿಷನರಿ ಆಗಿ ಸೇವೆ ಮಾಡುವುದಕ್ಕಾಗಿ ಹೂವಿನ ಅಡಗಲಿಗೆ ನಾನು ಹೋದೆ. ಅಲ್ಲಿ ಹೋಗುವಾಗ ಅವ್ರು ಹೇಳಿದ್ರು, ಇಲ್ಲೊಬ್ರು ಕ್ರಿಶ್ಚಿಯನ್ಸ್ ಇದ್ದಾರೆ, ವರ್ಷ ವರ್ಷ ಅವರು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಅವ್ರು ಹೇಳಿದ್ರು. ಅವಾಗ ನಾನು ಸಣ್ಣ ಹುಡುಗ, ಸಭೆ ಕುರಿತಾಗಿ ನನಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ನಾನು ಹೋದೆ. ಹೋಗುವಾಗ ಅವ್ರ ಮನೆಯಲ್ಲಿ ಓದಿ ನೋಡುವಾಗ ಯೇಸುವಿನ ಫೋಟೋ ಅಲ್ಲಿ ಇಟ್ಟಿದ್ರು. ಅದರ ಕೆಳಗಡೆ ಬಾಳೆಹಣ್ಣು ಇಟ್ಟಿದ್ರು, ಉದ್ದಿನ ಕಟ್ಟಿ ಇಟ್ಟಿದ್ರು. ಫೋಟೋದ ಮೇಲೆ ಹೂವಿನ ಹಾರವನ್ನು ಇಟ್ಟಿದ್ರು. ನನಗೆ ಓದ್ ಕೂಡ ನನಗೇನೋ ಒಂಥರ ಆಗ್ಬಿಡ್ತಿದ್ದು, ಏನಪ್ಪ ಇದು ಅಂತೇಳಿ. ಅವರು ಕ್ರಿಶ್ಚಿಯನ್ ಅಂತ, ಅವರು ಯೇಸುವಿನ ಭಕ್ತಿ ಇರ್ತವಂತ ಮನುಷ್ಯ. ಹೂವಿನ ಅಡಗಲಲ್ಲಿ ಈಗಲೂ ಕೂಡ ವರ್ಷ ವರ್ಷ ಅವ್ರು ಪೂಜೆ ಮಾಡೇ ಮಾಡ್ತಾರೆ. ಯಾರು ಉಪದೇಶ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ಸಾವಿನ ಮನೆಗೆ ಹೋದಂಗೆ ನನಗೆ ಬಹಳ ದುಃಖ ಆಗ್ಬಿಡ್ತು. ನನಗೆ ಅವ್ರಿಗೆ ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅವಾಗ ನಾನು ಅಷ್ಟು ಮೆಚುರಿಟಿ ಇರಲಿಲ್ಲ ನನಗೆ. ಜನನೇ ನನ್ನನ್ನು ಕರ್ಕೊಂಡೋದ್ರು. ದಯಮಾಡಿ ಹೇಳ್ತೇನೆ, ಫೋಟೋ ಹಾಕಿ ಪೂಜೆ ಮಾಡಬೇಡಿ. ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯವಾಗಿದೆ ಅದು. ಅದು ಯೇಸುವಿನ ಮೇಲೆ ಭಕ್ತಿ ಮೀರಿದ್ದಾಗಿದೆ. ಅದು ஓவரா பில்டப் பண்ணுறாங்க சொல்கிறாங்க இல்லையா, அந்த மாதிரி ஆயிடுச்சு. ಆದರೆ ನಾನು ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರು ಕೇಳಂಗಿಲ್ಲ. ವರ್ಷಕ್ಕೊಂದ್ಸರಿ ಮದ್ಯಪಾನ ಮಾಡಿ ಪೂಜೆ ಮಾಡಿ ಅವರು ಹಿಂಗೆ ಅಳ್ತಾ ಇದ್ದಾರೆ. ಅವರು ನಾನು ಒಳಗಡೆ ಡೀಪಾಗಿ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಶಿಲುಬೆಯ ಕಂಬದ ಕುರಿತಾಗಿ ನಾವು ಮುಂದೆ ಬರುವಂಥ ಸಮಯಗಳಲ್ಲಿ ಧ್ಯಾನ ಮಾಡುವುದಕ್ಕೆ ನಾವು ಹೋಗುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಕಿವಿ ಮಾತಾಗಿ ನಾನು ಹೇಳುವುದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಶಿಲುಬೆಯ ಕಂಬದಲ್ಲಿರುವಾಗ ಮೊದಲನೇದಾಗಿ ಆಡಿದ ಮಾತು ಏನಪ್ಪ ಅಂತ ಹೇಳಿದ್ರೆ,
ಲೂಕನ ಬರೆದ ಸುವಾರ್ತೆ 23:34 ವಚನದಲ್ಲಿ, ಮೊದಲನೇದಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಕಂಬದಲ್ಲಿರುವಾಗ ದೇವರೊಂದಿಗೆ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ದೇವರೊಂದಿಗೆ ಮಾತನಾಡುವಂಥದ್ದು, ತಂದೆಯೇ ಇವರನ್ನ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೋ ಇವರಿಗೆ ತಿಳಿದಿಲ್ಲ ಎಂಬುದಾಗಿ ಇನ್ನೊಂದು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇವರಿಗೆ ತಿಳುವಳಿಕೆ ಇಲ್ಲದೆ ಇವರು ತಪ್ಪು ಮಾಡ್ತಾ ಇದ್ದಾರೆ, ಇವರನ್ನ ಕ್ಷಮಿಸು ಎಂಬುದಾಗಿ ಪ್ರೀತಿಯನ್ನ ತೋರಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಮಾತು, ತಂದೆ ಇವರನ್ನ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೋ ಇವರಿಗೂ ತಿಳಿದಿಲ್ಲ, ಅರಿವಿಲ್ಲ ಎಂಬುದಾಗಿ ಇನ್ನೊಂದು ಭಾಷೆಯಲ್ಲಿ ಬರೆಯಲ್ಪಡುವಂತ ವಿಚಾರವಾಗಿದೆ. ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 23:43 ನಾವು ನೋಡ್ತಾ ಇದ್ದೇವೆ, ಶಿಲುಬೆಯ ಮೇಲೆ ಇರುವಾಗ ಅಪರಾಧಿಯೊಂದಿಗೆ ಸಂಭಾಷಣೆಯನ್ನ ನಾವು ನೋಡ್ತಾ ಇದ್ದೇವೆ. ಎರಡನೇ ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಸ್ವರ್ಗದಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಎರಡನೇದಾಗಿ ಯೇಸು ಕ್ರಿಸ್ತನು ಮಾತನಾಡಿರುವಂತ ಮಾತು ಇದು ಆಗಿದೆ. ಮೊದಲನೇದಾಗಿ ದೇವರೊಂದಿಗೆ ಮಾತನಾಡುತ್ತಿದ್ದಾನೆ, ಎರಡನೇದಾಗಿ ಯೇಸು ಪಕ್ಕದಲ್ಲಿರುವಂತ ಅಪರಾಧಿಯೊಂದಿಗೆ, ದ್ರೋಹಿಯೊಂದಿಗೆ, ಪಾಪಿಯೊಂದಿಗೆ ಮಾತನಾಡುವುದನ್ನ ನಾವು ಗಮನಿಸಬಹುದು. ಮೂರನೇ ಮಾತನ್ನ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ 27ನೇ ವಚನ. ಮೂರನೇದಾಗಿ ಯೇಸು ಕ್ರಿಸ್ತನು ತಾಯಿಯಾದ ಮರಿಯಲ ಸಂಗಡ ಮತ್ತು ಶಿಷ್ಯನಾದ ಯೋಹಾನನೊಂದಿಗೆ ಮಾತನಾಡುವುದನ್ನ ನಾವು ನೋಡಬಹುದು. ಅಮ್ಮ, ಇಗೋ ನಿನ್ನ ಮಗನು, ಮತ್ತು ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಇದರ ವಿವರಣೆನ ನೋಡುವುದಾದ್ರೆ ಬಹಳಷ್ಟು ವಿಚಾರ ಇದೆ. ಫಾಸ್ಟ್ ಹೇಳಿದ್ರು, ಮುನ್ನುಡಿ ಮಾತ್ರ ಹೇಳ್ಬೇಕಂತೇಳಿ ನಾ ಸಮಯ ಬೇಗ ತಗೊಳ್ಳೋದಿಲ್ಲ. ಇದು ಒಂದು ಮಾತ್ರಕ್ಕೆ ನಾನು ಒಂದೇ ಒಂದು ವಾಕ್ಯ ಹೇಳ್ತೇನೆ. ಯೇಸುವಿಗೆ ಗೊತ್ತಿದೆ ತಾಯಿಗೆ ಒಂದು ಆಶ್ರಯ ಬೇಕು, ಮಗನಿಗೆ ಒಂದು ಆಶ್ರಯ ಬೇಕೆಂಬುದಾಗಿ ಯೇಸುವಿಗೆ ಗೊತ್ತಿದೆ. ಆದುದರಿಂದಲೇ ಎಲ್ಲಾ ಸಭೆಗಳಲ್ಲಿ ನಾವು ನೋಡುತ್ತೇವೆ, ಯವನಸ್ಥರಿಗಿಂತಲೂ ವಯಸ್ಸಾದವರೇ ಚರ್ಚೆಯಲ್ಲಿ ಇರ್ತಾರೆ. ವೃದ್ಧಾಶ್ರಮ ಎಲ್ಲಿ ನೋಡಿದ್ರು ವೃದ್ಧಾಶ್ರಮಗಳೇ ತುಂಬಿಕೊಂಡಿದೆ. ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನ ಬಿಟ್ಟು ಬಿಡುವುದನ್ನ ನೋಡ್ತಾ ಇದ್ದೇವೆ. ಎಷ್ಟೋ ತಂದೆ ತಾಯಿಗಳು ಬೀದಿಗಳಲ್ಲಿ ಮಕ್ಕೊಂಡಿದ್ದಾರೆ, ಅಂಗಡಿ ಶಾಪ್ ಮನೆ ಮುಂದುಗಡೆ ಮಕ್ಕೊಂಡಿದ್ದಾರೆ, ATM ಮುಂದುಗಡೆ ಮಕ್ಕೊಂಡಿದ್ದಾರೆ. ಕೈ ಬಿಡಲ್ಪಟ್ಟಂತ ಸನ್ನಿವೇಶಗಳು, ವೃದ್ಧರು, ವಯಸ್ಸಾದವರು, ಅದನ್ನು ಸಂಪೂರ್ಣವಾಗಿ ನಾನು ಒಳಗೆ ಹೋಗಲು ಇಷ್ಟಪಡ್ತಾ ಇಲ್ಲ. ಅಮ್ಮ, ಇಗೋ ನಿನ್ನ ಮಗನು. ಒಂದೇ ಒಂದು ಮಾತು ಹೇಳ್ತೇನೆ, ನಿಮ್ಮ ಮಕ್ಕಳು ಕೈ ಬಿಟ್ಟಿರುವುದಾದ್ರೆ ಇಗೋ ಈ ಸಭೆ ಇದೆ ನಿಮಗಾಗಿ. ಒಂದು ವೇಳೆ ಯವನಸ್ಥರಾದ ನಿಮ್ಮನ್ನ ತಂದೆ ತಾಯಿಗಳು ಕೈ ಬಿಟ್ಟಿರುವುದಾದ್ರೆ ಕೈ ಬಿಡ್ತಾರೆ. ಯೇಸುವನ್ನ ನಂಬಿದರೆ ನಿಮ್ಮನ್ನ ತಂದೆ ತಾಯಿಗಳು ಕೈ ಬಿಡ್ತಾರೆ. ಯೇಸು ಸ್ವಾಮಿಯನ್ನು ನಂಬಿದರೆ ನಿಮ್ಮ ಮಕ್ಕಳು ತಂದೆ ತಾಯಿ ಅಂದ್ರೆ ನಿಮ್ಮನ್ನ ಕೈ ಬಿಡ್ತಾರೆ. ಚರ್ಚಿಗೆ ಹೋದ್ರೆ ನಿನ್ನನಿಗೆ ಏನು ಕೊಡೋದಿಲ್ಲ ಎಂಬುದಾಗಿ ಮಕ್ಕಳು ಹೇಳಬಹುದು. ನಿಮಗೆ ಸಭೆ ಇದೆ, ಯೇಸು ಕ್ರಿಸ್ತನ ಸಭೆ ಇದೆ ನಿಮಗಾಗಿ. ಇದು ಮೂರನೇ ಮಾತು, ಅಮ್ಮ ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ನಾಲ್ಕನೇ ಮಾತು ಯೇಸು ಕ್ರಿಸ್ತನ ಮಾತು, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 26ನೇ ವಚನ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ದೇವರೊಂದಿಗೆ ಮಾತನಾಡುವುದನ್ನು ನೋಡ್ತಾ ಇದ್ದೇವೆ. ನಮಗೇನಾದ್ರೂ ಕಷ್ಟಗಳು ಬಂದ್ರೆ, ಏನಾದ್ರೂ ಸಮಸ್ಯೆಗಳು ಬಂದ್ರೆ ಮೊದಲದಾಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ನಮ್ಮ ಕುರಿತಾಗಿ ಬೇಡುವುದಿಲ್ಲ. ಪ್ರಾರಂಭದಲ್ಲೇ ನಾವೇನ್ ಮಾಡ್ತೀವಿ, ನನ್ನ ದೇವರು ಕೈ ಬಿಟ್ಟಿದ್ದಾನೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ಯಾಕೆ ಬೇಕು ಚರ್ಚು, ಇಷ್ಟು ವರ್ಷ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಎಂಬುದಾಗಿ ಕೆಲವೊಂದು ಸಾರಿ ನಾವು ಹೇಳ್ತೇವೆ. ಯೇಸು ಕ್ರಿಸ್ತನು 4ನೇದಾಗಿ ಹೇಳ್ತಾ ಇದ್ದಾನೆ, ಹಂತವಾಗಿ ದಾಟಿ ಬರಬೇಕಾಗಿದೆ. ಅಂದ್ರೆ ಏನರ್ಥ ಅಂದ್ರೆ, ನಮ್ಮ ಜೀವನದಲ್ಲಿ ಮೆಟ್ಲುಗಳು ಇದೆ, ಸ್ಥಾನಗಳನ್ನ ಇದೆ, ಅದನ್ನ ದಾಟ್ಕೊಂಡು ಬಂದ ಮೇಲೆನೆ ದೇವರು ಏನ್ ಮಾಡ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ 4ನೇದಾಗಿ ಹೇಳುವಂತ ಮಾತಾಗಿದೆ. 5ನೇ ಮಾತು ಯೋಹಾನ ಬರೆದ ಸುವಾರ್ತೆ
19ನೇ ಅಧ್ಯಾಯ 28ನೇ ವಚನ. ನನಗೆ ನೀರಡಿಕೆ ಆಗಿದೆ, ಬಾಯಾರಿಕೆ ಆಗಿದೆ. ಇದರ ಕುರಿತಾಗಿ ವಿವರಣೆ ಹೇಳ್ಬೇಕಂದ್ರೆ ಬಹಳಷ್ಟು ಇದೆ. ಆದ್ರೆ ಒಂದೇ ಒಂದು ಮಾತು, ಆತನ ಬಾಯಾರಿಕೆ, ಆತನ ನೀರಡಿಕೆ ಅಂತ ಹೇಳಿದ್ರೆ ಆತ್ಮಗಳ ರಕ್ಷಣೆ. ಯೇಸುವನ್ನ ಸಂತೃಪ್ತಿ ಪಡಿಸಬೇಕಾ, ಯೇಸುವಿಗೆ ದಾಹ ತೀರಿಸಬೇಕಾದ್ರೆ ನಾವು ರಕ್ಷಣೆ ಹೊಂದಬೇಕಾಗಿದೆ. ಯೇಸುವಿಗೋಸ್ಕರ ಪವಿತ್ರವಾಗಿ ಜೀವನ ಯಾವಾಗ ನಾವು ಮಾಡ್ತೇವೋ ಆವಾಗ ಯೇಸುವಿಗೆ ವಿಶ್ರಾಂತಿ ಆಗ್ತದೆ. ಆವಾಗಲೇ ಮಾತ್ರ ಆತನಿಗೆ ದಾಹ ತೀರುತ್ತದೆ. ನನಗೆ ನೀರಡಿಕೆ ಆಗಿದೆ, 5ನೇ ಮಾತು. ಎಲ್ಲರ ಕುರಿತಾಗಿ ಕೇಳ್ತಾ ಇದ್ದಾನೆ, ನನಗೆ ನೀರಡಿಕೆ ಆಗಿದೆ. ಆವಾಗ ಏನ್ ಹೇಳಿದ್ರು ಶಿಷ್ಯರುಗಳು, ಆ ಜನಗಳು ಏನಂತ ಹೇಳಿದ್ರೆ, ಸೈನಿಕರು ಹುಳಿ ರಸವನ್ನ ಆತನ ಬಾಯಿಗೆ ಕೊಟ್ಟರು. ಅಂದ್ರೆ ಅರ್ಥ ಏನಪ್ಪ, ನೇರವಾಗಿ ಹೇಳ್ತೇನೆ, ನಾವು ಯಾವಾಗ ತಪ್ಪು ಮಾಡ್ತೇವೋ ಅದೇ ಹುಳಿ ರಸ. ಪ್ರಾರ್ಥನೆ ಮಾಡದೇ ಇರುವಾಗ, ವಾಕ್ಯಗಳನ್ನ ಓದದೇ ಇರುವಾಗ, ಸಭೆಯನ್ನ ಬಿಟ್ಟು ದೂರ ಹೋಗುವಾಗ, ಯಾವಾಗ ನಾವು ಹೋಗ್ತೇವೋ ಆವಾಗ ಯೇಸುವಿಗೆ ಹುಳಿ ರಸವನ್ನ ಕೊಟ್ಟ ಹಾಗೆ. ಅದೊಂದು ಉದಾಹರಣೆ ಅಷ್ಟೇ. ಅದು ನಾವು ಯೇಸುವಿಗೆ ತಂಪಾದ ಪಾನಿಯನ್ನ ನಾವು ಕೊಡಬೇಕು, ಸಿಹಿ ನೀರನ್ನ ನಾವು ಕೊಡಬೇಕು. ಅದು ಪ್ರಾರ್ಥನೆ ಆಗಿದೆ, ಅದು ಆರಾಧನೆ ಆಗಿದೆ, ಅದು ವಿಧೇಯತೆ ಆಗಿದೆ. ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು. 6ನೇ ಮಾತು, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಎಲ್ಲವೂ ತೀರಿತು, ಮುಗಿದಿದೆ. ದೇವರೊಂದಿಗೆ ಲೆಕ್ಕವನ್ನ ಒಪ್ಪಿಸ್ತಾ ಇದ್ದಾರೆ ದೇವರು, ಯೇಸು ಕ್ರಿಸ್ತನು. ನಾನು ಮಾಡುವುದೆಲ್ಲ ಯೇಸುವಿಗೆ ಯಾವ ಜವಾಬ್ದಾರಿಕೆಯನ್ನ, ಕರ್ತವ್ಯವನ್ನ ಒಪ್ಪಿಸಿಕೊಟ್ಟರೋ ಅದನ್ನೆಲ್ಲವೂ ಮಾಡಿ ಮುಗಿಸಿದೆನು, ಇನ್ನು ಏನೂ ಇಲ್ಲ ನಾನು ಮಾಡುವುದೆಂಬುದಾಗಿ ದೇವರಿಗೆ ಲೆಕ್ಕವನ್ನ ಒಪ್ಪಿಸುವಂತ ವಿಚಾರವಾಗಿದೆ. ಯೇಸುವಿನ ಕಾರ್ಯಗಳು, ಯೇಸುವಿನ ವಿಚಾರಗಳು ಎಲ್ಲವೂ ಮುಕ್ತಾಯವಾಯಿತು. ಯಾವಾಗ ಮುಕ್ತಾಯವಾಯಿತೋ ನಮ್ದು ಪ್ರಾರಂಭವಾಯಿತು. ನಮ್ಮ ಕರ್ತವ್ಯ ಅಲ್ಲಿಂದನೇ ಪ್ರಾರಂಭವಾಯಿತು. ಏನದು? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ವಚನಗಳಿದೆ. ಒಳಗಡೆ ನಾನು ಹೋಗೋದಿಲ್ಲ. ಆತ್ಮಗಳನ್ನ ರಕ್ಷಣೆ ನಾವು ಮಾಡಬೇಕು. ಯೇಸು ಕ್ರಿಸ್ತನ ಕಾರ್ಯಗಳು ಮುಕ್ತಾಯವಾಯಿತು, ಆವಾಗ ಪ್ರಾರಂಭವಾಯಿತು. 6ನೇ ಮಾತು, ಎಲ್ಲವೂ ತೀರಿತು. ನಮ್ದು ಆರಂಭವಾಯಿತು, ಸ್ಟಾರ್ಟ್ ಆಯಿತು. ಯೇಸು ಕ್ರಿಸ್ತನ ಕಾರ್ಯಗಳು ಎಂಡ್ ಆಯಿತು, ನಮ್ದು ಸ್ಟಾರ್ಟ್ ಆಯಿತು. ನಾವು ಏನು ಮಾಡ್ತಾ ಇದ್ದೀವಿ? ಸುವಾರ್ತೆಯನ್ನು ಸಾರ್ತಾ ಇದ್ದೀವ? 7ನೇ ಮಾತು, ಲೋಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ನಮ್ಮ ಜೀವಿತವನ್ನ, ನಮ್ಮ ಕಾರ್ಯವನ್ನ ಯೇಸುವಿಗೆ ಒಪ್ಪಿಸಿ ಕೊಡಬೇಕಾಗಿದೆ. ಹೇಗೆ ನಾವು ಒಪ್ಪಿಸಿಕೊಡಲು ಸಾಧ್ಯ? ನನ್ನ ಆತ್ಮವನ್ನು ಮಾತ್ರ ನಾನು ಒಪ್ಪಿಸಿಕೊಡ್ತೇನೆ, ನನ್ನ ಶರೀರದ ಅಂಗಾಂಗಗಳನ್ನ ಯೇಸುವಿಗೆ ನಾವು ಒಪ್ಪಿಸೋದಿಲ್ಲ. ಈಗ ಬಂದಿದೆ ನಮ್ಮ ಕಾಲದಲ್ಲಿ, ಅಂದ್ರೆ 80s 90s ಕಾಲದಲ್ಲಿ ಕೈಗಳಲ್ಲಿ ಹಣೆಗಳಲ್ಲಿ ಅಚ್ಚೆ ಹಚ್ಕೊಂತಾರಲ್ವಾ, ಅಚ್ಚೆ. ಮನಸ್ಸು ಮಾತ್ರ ಯೇಸುವಿಗೆ, ಶರೀರ ಮಾತ್ರ ಲೋಕಕ್ಕೆ. ಈಗಿನ 2K ಕಿಡ್ಸ್ ಬಂದಿದೆ ಅಂದ್ರೆ ಟ್ಯಾಟು. ದೇವರ ವಾಕ್ಯ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ದೇವರ ಮಕ್ಕಳು ಇವತ್ತು ಬೆಂಗಳೂರಲ್ಲಿ ಟಾಟೋ ಕಂಪನಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೇನೆ, ಅದು ತುಂಬಾ ತಪ್ಪು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಾಕ್ಯಗಳನ್ನ ಬರೆದಿಡಬೇಕಾಗಿದೆ. ಕೈಗಳಲ್ಲಿ ಹಣೆಗಳಲ್ಲಿ ವಾಕ್ಯ ಬರೆದು, ಯಾರಾದ್ರೂ ವಾಕ್ಯ ಬರೆದಿದ್ದಾರ? ಯಾರು ಕೂಡ ಬರೆದಿಲ್ಲ. ಬರೀ ಗೊಂಬೆ ಹಾಕೊಳ್ಳೋದು, ಡ್ರಾಗಿನ್ ಹಾಕೊಳ್ಳೋದು, ಸಿಂಹ ಹಾಕೊಳ್ಳೋದು, ಯೇಸುವಿನ ಸಿಲುವೆ ಗುರುತು ಹಾಕೊಂತಾರೆ. ಇಲ್ಲಿ ಯೇಸು ಕ್ರಿಸ್ತನನ್ನ ನೋಡುವುದಾದ್ರೆ ಶರೀರವನ್ನು ಒಪ್ಪಿಸಿಕೊಟ್ಟ, ಕೊನೆಯದಾಗಿ ಆತ್ಮವನ್ನು ಒಪ್ಪಿಸಿಕೊಟ್ಟ. ನಾವು ಮನಸ್ಸು ಮಾತ್ರ ಒಪ್ಪಿಸಿಕೊಡ್ತೇವೆ, ನಮ್ಮ ಶರೀರ ಒಪ್ಪಿಸಿ ಕೊಡ್ಲಿಲ್ಲ. ಸುಮ್ಮನೆ ಮಾತಲ್ಲಿ ಹೇಳ್ಬೋದಷ್ಟೇ. ಒಂದು ವೇಳೆ ಯೇಸುವನ್ನ ನಂಬುವುದಕ್ಕಿಂತ ಮುಂಚಿತವಾಗಿ ಅಚ್ಚೆ ಹಾಕೊಂಡಿದ್ರೆ, ಟಾಟು ಹಾಕೊಂಡಿದ್ರೆ,
ದೇವರು ಕ್ಷಮಿಸ್ತಾನೆ. ಯೇಸುವನ್ನ ನಂಬಿ ಯೇಸು ಮೇಲೆ ಪ್ರೀತಿ ಇಟ್ಟು ಮಮತೆ ಇಟ್ಟು ಆತನಿಗೋಸ್ಕರ ನಾನು ಬಾಳುತ್ತೇನೆ ಜೀವಿಸ್ತೇನೆ ಎಂಬುದಾಗಿ ಅರಿಕೆ ಮಾಡಿ ರಕ್ಷಣೆ ಹೊಂದ್ಕೊಂಡು ಮತ್ತೆ ಟ್ಯಾಟು ಹಾಕುವುದಾದ್ರೆ ಯೇಸು ಕ್ರಿಸ್ತನು ಕ್ಷಮಾಪಣೆ ಇಲ್ಲ. ಇದು ದುಃಖಕರವಾದ ವಿಚಾರ. 2K ಕಿಡ್ಸ್, ನೀವು ಹೇಳ್ಬೋದು ನಿಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ ಪಾಸ್ಟೇ, ಇತ್ತು, ಹಳೆ ಕಾಲದಲ್ಲಿ ಕೂಡ ಇತ್ತು, ಅದು ಅಚ್ಚೆ ಅಂತ ಹೇಳ್ತಾರೆ, ಪಚ್ಚ ಕುತ್ತಿಗವಾಂಗ ತಮಿಳ್ ಅಂತ ಹೇಳ್ತಾರೆ, ಅಚ್ಚೆ ಹಾಕಿಕೊಳ್ಳುವುದು. ಇಲ್ಲಿ ಆತ್ಮವನ್ನ ದೇವರಿಗೆ ಒಪ್ಪಿಸಿಕೊಟ್ಟನು. ಮತ್ತೊಂದು ಸಾರಿ ನಾನು ವಿವರವಾಗಿ ಹೇಳಿ ಮುಗಿಸ್ತೇನೆ. 1ನೇ ಮಾತು, ಯೇಸು ಕ್ರಿಸ್ತನ ತಂದೆ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದನು. 2ನೇ ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ, ನಿಮಗೆ ಸತ್ಯವಾಗಿ ಹೇಳ್ತೇನೆ ಎಂಬುದಾಗಿ 2ನೇದಾಗಿ ಹೇಳ್ತಾನೆ. 3ನೇದಾಗಿ, ಅಮ್ಮ ಈಗೋ ನಿನ್ನ ಮಗನು, ಈಗೋ ನಿನ್ನ ತಾಯಿ ಎಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಕಂಬದಲ್ಲಿರುವಾಗ ಹೇಳಿದನು. 4ನೇದಾಗಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಹೇಳಿದನು. 5ನೇದಾಗಿ, ನನಗೆ ನೀರಡಿಕೆ ಆಗಿದೆ, ನನಗೆ ಬಾಯಾರಿಕೆ ಆಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. 6ನೇದಾಗಿ, ಎಲ್ಲವೂ ತೀರಿತು, ವಿಶ್ವಾಸಿಗಳಾದ ನಮ್ದು ಪ್ರಾರಂಭವಾಯಿತು. ಯೇಸು ಕ್ರಿಸ್ತನದು ಎಲ್ಲವೂ ಮುಕ್ತಾಯವಾಯಿತು. 7ನೇದಾಗಿ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ನಾವು ಅರಿಕೆ ಮಾಡಬೇಕು. ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಶರೀರವನ್ನು ಕೂಡ ಆ ದೇವರಿಗೆ ಒಪ್ಪಿಸಿಕೊಡಿರಿ. ಬರೀ ಆತ್ಮವನ್ನು ಮಾತ್ರವಲ್ಲ, ಮನಸ್ಸನ್ನು ಮಾತ್ರವಲ್ಲ. ಲೋಕಗಳು ಬದಲಾವಣೆ ಆದ್ರೆ ಆಗ್ಲಿ ಬಿಡ್ರಿ, ಬೈಬಲ್ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಡಿಜಿಟಲ್ ಇಂಡಿಯಾ ಬರಲಿ, ಡಬಲ್ ಡಿಜಿಟಲ್ ಇಂಡಿಯಾ ಬರಲಿ, ಬೈಬಲ್ ಯಾವತ್ತೂ ಬದಲಾವಣೆ ಆಗೋದು ಇಲ್ಲ. ನಿಮ್ಮ ಕಾಲ ನಮ್ಮ ಕಾಲ ಅಲ್ಲ, ಯೇಸುವಿನ ಕಾಲಕ್ಕೆ ನಾವು ಇದ್ದೇವೆ. ನಮ್ಮ ಶರೀರವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಬಲಪಡಿಸಲಿ. ಥ್ಯಾಂಕ್ ಯು ಪಾಸ್ಟರ್.